ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆ ಒಂದು ಪ್ರಕರಣದ ಟ್ರಯಲ್ ಕೂಡ ಶುರುವಾಗಿದ್ದು ಗೊತ್ತೇ ಇದೆ. ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಾ ಇದೆ ಮತ್ತು ಹಲವು ವಾದ ಪ್ರತಿವಾದಗಳು ಕೂಡ ಈಗಾಗಲೇ ನಡೆದಿದೆ. ಇದರ ನಡುವೆ ಜೈಲಿನಲ್ಲಿ ಇರುವಂತಹ ಆರೋಪಿಗಳೇನಿದ್ದಾರೆ ಅವರಿಗೆ ಸಾಕಷ್ಟು ಅವರಿಗೆ ಬೇಕಾದಂತಹ ಒಂದಷ್ಟು ನೀಡ್ಗಳ ಬಗ್ಗೆ ಈಗಾಗಲೇ ಹಲವು ಬಾರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅಂದ್ರೆ ದರ್ಶನ್ ಏನಿದ್ದಾರೆ, ನಮಗೆ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮಗೆ ಚಳಿಗಾಲ ಆಗಿರುವಂತಹ ಕಾರಣದಿಂದಾಗಿ ಬೇಸಿಕ್ ನೀಡ್ಸ್ ಗಳೇನಿದೆ ಅದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರೇನಿದ್ದಾರೆ ಅವರು ಆಲ್ರೆಡಿ ಅರ್ಜಿಯನ್ನ ಹಾಕಿದ್ರು. ಅಂದ್ರೆ ಈ ಹಿಂದೆ ಒಂದು ಅರ್ಜಿಯನ್ನ ಹಾಕಿರುವಂತದ್ದು. ಈ ಒಂದು ಅರ್ಜಿಯಲ್ಲಿ ನಮಗೆ ಹೆಚ್ಚುವರಿ ಬೆಡ್ಶೀಟ್ ಗಳನ್ನು ಕೊಡಬೇಕು, ದಿಂಬನ್ನ ಕೊಡಬೇಕು ಮತ್ತು ಏನಿದೆ ಅಂದ್ರೆ ಬೇಸಿಕ್ ನೀಡ್ಸ್ ಗಳೇನಿದೆ ಅದೆಲ್ಲವನ್ನು ಕೂಡ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಉಲ್ಲೇಖವನ್ನು ಮಾಡಿದ್ರು. ಇದರ ನಡುವೆ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ನಡೆದಿತ್ತು. ಅಂದ್ರೆ ಜೈಲಿನಲ್ಲಿ ಹೆಚ್ಚುವರಿ ಆದಂತಹ ಫೆಸಿಲಿಟೀಸ್ ಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬೇರೆ ಕೈದಿಗಳು ಕೂಡ ಇದೇ ರೀತಿಯಾದಂತಹ ಒಂದು ಬೇಡಿಕೆಯನ್ನ ಇಡ್ತಾರೆ. ಪ್ರತಿ ಬಾರಿಯೂ ಕೂಡ ಕೋರ್ಟ್ಗೆ ಮನವಿಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ನೀವು ಆ ವ್ಯಕ್ತಿಗಳಿಗೆ ಬೇಕಾದಂತಹ ಅಂದ್ರೆ ಹೆಚ್ಚುವರಿ ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲರೂ ಕೂಡ ಕೊಟ್ಟಿದ್ದೀರಿ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಹೇಳ್ಬಾರ್ದು. ಹೀಗಾಗಿ ಜೈಲಿನಲ್ಲಿ ಯಾವ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ಗಳನ್ನ ಕೊಡ್ತೀವಿ, ಇವ್ರಿಗೂ ಕೂಡ ಅದೇ ರೀತಿಯಾದಂತಹ ಫೆಸಿಲಿಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಪ್ರತಿವಾದವನ್ನು ಕೂಡ ಜೈಲಿನ ಪರ ವಕೀಲರೇನಿದ್ದಾರೆ, ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಈಗ ಸದ್ಯ ಬೆಡ್ಶೀಟ್ ಮತ್ತೆ ಏನಿದೆ ಬೆಡ್ಗಳೇನಿದೆ ಅದನ್ನ ಈಗ ದರ್ಶನ್ ಅವರಿಗೆ ಪ್ರೊವೈಡ್ ಅನ್ನ ಮಾಡಿರುವಂತದ್ದು. ಆದ್ರೆ ಬೆಡ್ಶೀಟ್ ತಲೆದಿಂಬಿನ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಹೀಗಾಗಿ ಈ ಹಿಂದೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಒಂದು ಬೆಡ್ಶೀಟ್ ಒಂದು ಬೆಡ್ ಮತ್ತೆ ಒಂದು ತಲೆದಿಂಬು ಅದೆಲ್ಲವೂ ಕೂಡ ಸಾಮಾನ್ಯವಾಗಿರುತ್ತೆ. ಒಬ್ಬ ಕೈದಿಗಳಿಗೆ ನೀಡಬೇಕಾದಂತಹ ಒಂದು ಫೆಸಿಲಿಟಿಗಳು ಯಾವ ರೀತಿ, ಎಷ್ಟು ಇಂಚಿನ ಬೆಡ್ ಕೊಡಬೇಕು, ಎಷ್ಟು ಇಂಚಿನ ದಿಂಬನ್ನ ಕೊಡಬೇಕು, ಎಷ್ಟು ತೆಳ್ಳಗಿನ ಬೆಡ್ಶೀಟ್ ಗಳನ್ನ ಕೊಡಬೇಕು, ಆ ಜೈಲು ನಿಮ್ಮ ನಿಯಮಗಳ ಪ್ರಕಾರ ಅವರಿಗೆ ಕೊಟ್ಟಿದ್ರು. ಆದ್ರೆ ಈಗ ಚಳಿಗಾಲ ಆಗಿರುವಂತಹ ಕಾರಣದಿಂದಾಗಿ ಹೆಚ್ಚುವರಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ದರ್ಶನ್ ಅವರಿಗೆ ಈ ಒಂದು ಫೆಸಿಲಿಟಿ ಅಂದ್ರೆ ಕೋರ್ಟ್ ಆದೇಶದ ಪ್ರಕಾರ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಕ್ಸ್ಟ್ರಾ ಬೆಡ್ಶೀಟ್ ಮತ್ತೆ ಬೆಡ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಮತ್ತೊಬ್ಬ ಆರೋಪಿತೆ ಏನಿದ್ದಾರೆ ಪವಿತ್ರ ಗೌಡ ಅವರು ಕೂಡ ಮನೆಯ ಊಟದ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಅಂದ್ರೆ ನಮ್ಗೆ ಜೈಲಿನಲ್ಲಿ ಇರುವಂತಹ ಊಟ ಸೆಟ್ ಆಗ್ತಾ ಇಲ್ಲ, ಹೀಗಾಗಿ ಮನೆಯ ಊಟವನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಈಗ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಈ ಒಂದು ಜೈಲಿನ ನಿಯಮಗಳ ಪ್ರಕಾರ ಕೋರ್ಟ್ ನಿಂದನೇ ಆದೇಶ ಬರಬೇಕು, ಅದು ಸೆಕೆಂಡ್ರಿ. ಆದ್ರೆ ಮನೆ ಊಟಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರೋದಿಲ್ಲ. ಯಾಕಂದ್ರೆ ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಹಲವು ರೀತಿಯಲ್ಲಿ ಕೂಡ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹೊರಗಡೆಯಿಂದ ತಂದಂತಹ ಫುಡ್ಗಳನ್ನ ಒಳಗಡೆ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಹೊರಗಡೆ ಯಾರಾದ್ರೂ ವಿಷ ಪ್ರಾಸನ ಮಾಡಿರುವಂತಹ ಅಂದ್ರೆ ವಿಷ ಹಾಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಬೇರೆ ರೀತಿಯಾದಂತಹ ಇಂಪ್ಯಾಕ್ಟ್ ಗಳಾಗುವಂತಹ ಸಾಧ್ಯತೆ ಇದೆ. ಆ ಫುಡ್ ಅನ್ನ ಕೈದಿ ಏನಾದ್ರೂ ತಿಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಅನಾರೋಗ್ಯ ಆಗುತ್ತೆ ಅಥವಾ ಮುಂದೆ ಹೆಚ್ಚಿನ ಅನಾಹುತಗಳು ಆಗಬಹುದು ಅನ್ನುವಂತಹ ಕಾರಣದಿಂದಾಗಿ ಮತ್ತೆ ಇನ್ನಿತರ ಕಾರಣದಿಂದಾಗಿ ಹೊರಗಡೆ ಇರುವಂತಹ ಫುಡ್ಗಳನ್ನ ಜೈಲಿನ ಒಳಗಡೆ ಇರುವಂತಹ ವ್ಯಕ್ತಿಗಳಿಗೆ ನೀಡೋದಕ್ಕೆ ಅನುಮತಿ ಇರಲಿಲ್ಲ. ಹೀಗಾಗಿ ಇನ್ನು ಕೂಡ ಅಂದ್ರೆ ಆ ಒಂದು ಪ್ರೊಸೀಜರ್ ಏನಿದೆ ಅದು ಇನ್ನೂ ಕೂಡ ಮುಂದುವರಿತಾನೆ ಇದೆ. ಯಾವುದೇ ರೀತಿಯಾದಂತಹ ಮನೆಯಿಂದ ತಂದಂತಹ ವಸ್ತುಗಳಿಗೆ ಇಲ್ಲಿ ಉಪಯೋಗಕ್ಕೆ ಮಾಡಬಾರ್ದು ಅಂತ ಹೇಳಿ ಈಗ ಸದ್ಯ ಈ ಒಂದು ಸಂಬಂಧವಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆ ಸಲ್ಲಿಕೆ ಮಾಡಿರುವಂತಹ ಇದರಲ್ಲಿ ಯಾವುದೇ ರೀತಿಯಾದಂತಹ ಫುಡ್ ಮಾತ್ರ ನಾವು ಬೇಡಿಕೆಯನ್ನ ಇಡ್ತಾ ಇದೀವಿ, ಇಲ್ಲಿ ಯಾವುದೇ ರೀತಿಯಾದಂತಹ ಸೆಟ್ ಆಗ್ತಾ ಇಲ್ಲ ನಮ್ಗೆ ಅಂತ ಹೇಳಿ ಅವರು ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಅದರದ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ವಿಚಾರ ಇಲ್ಲ, ಅಂದ್ರೆ ನಿರ್ಧಾರ ಮಾಡೋದಕ್ಕೆ ಈಗ ಸದ್ಯದ ಮಟ್ಟಿಗೆ ಸಾಧ್ಯ ಆಗಿಲ್ಲ. ಈಗ ಕೋರ್ಟ್ ನಲ್ಲಿ ಇರುವಂತಹ ಒಂದು ಕಾರಣದಿಂದಾಗಿ ನ್ಯಾಯಾಲಯ ಯಾವ ರೀತಿಯಾದಂತಹ ಒಂದು ಅನುಮತಿಯನ್ನ ನೀಡುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಜೈಲಿನಲ್ಲಿ ಏನು ಮ್ಯಾನ್ಯುವಲ್ ಅಂದ್ರೆ ದರ್ಶನ್ಗೆ ಈಗಾಗಲೇ ಏನ್ ಕೊಟ್ಟಿರುವಂತಹ ಒಂದು ಫೆಸಿಲಿಟೀಸ್ ಗಳೇನಿದೆ ಅದೆಲ್ಲವೂ ಕೂಡ ಮ್ಯಾನ್ಯುವಲ್ ನಲ್ಲಿ ಇರುವಂತಹ ಒಂದು ಫೆಸಿಲಿಟೀಸ್ ಗಳು. ಈ ಮ್ಯಾನ್ಯುವಲ್ ನಲ್ಲಿ ಈ ಊಟದ ವಿಚಾರ ಕೂಡ ಈಗಾಗಲೇ ಹೇಳಿದಂತೆ ಸ್ಪಷ್ಟವಾಗಿದೆ. ಹೊರಗಡೆಯಿಂದ ತಂದಂತಹ ಫುಡ್ ಗಳ ಅಲೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅಕಸ್ಮಾತ್ ಅರ್ಜಿಯನ್ನ ಸಲ್ಲಿಸಿ ನ್ಯಾಯಾಧೀಶರು ಯಾವ ರೀತಿ ರಿಯಾಕ್ಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ದರ್ಶನ್ ವಿಚಾರದಲ್ಲಿ ಕೂಡ
ಮ್ಯಾನ್ಯುವಲ್ ನಲ್ಲಿ ಏನಿದೆಯೋ ಅದನ್ನ ಮಾತ್ರ ಕೊಡಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಅಂದ್ರೆ ಈ ಒಂದು ಅರ್ಜಿಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಯಾವ ರೀತಿ ಆದೇಶವನ್ನು ನೀಡುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಇದೆಲ್ಲವೂ ಕೂಡ ಅಂದ್ರೆ ಬೇಸಿಕ್ ನೀಡ್ಸ್ ಗಳಿಗಾಗಿ ಇಬ್ಬರು ಸೆಲೆಬ್ರಿಟಿಗಳು ಹೊಡೆದಾಟವನ್ನ ಮಾಡ್ಕೊಂಡಿರುವಂತದ್ದು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಅವರು ಇರುವಂತಹ ಒಂದು ಜಾಗ ಏನಿದೆ, ಸಾಕಷ್ಟು ಐಷಾರಾಮಿಯನ್ನ ಬದುಕಿರುವಂತಹ ವ್ಯಕ್ತಿಗಳು ಇಬ್ರು ಕೂಡ ತಮ್ಮ ಒಂದು ಬಾಯಿನಲ್ಲಿ ಹೇಳಿದ್ರೆ ಈ ಒಂದು ಸನ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಎಂತಹ ವಸ್ತುಗಳು ಕೂಡ ಅಲ್ಲಿಗೆ ಅವರ ಕಾಲು ಬುಡಕ್ಕೆ ಬರ್ತಾ ಇತ್ತು. ಈಗ ಅಂತಹ ವ್ಯಕ್ತಿಗಳು ಒಂದೇ ಒಂದು ಅವರು ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಈಗ ಪದೇ ಪದೇ ಒಂದು ಸಣ್ಣ ವಸ್ತುಗಳಿಗೂ ಕೂಡ ಬೇಡಿಕೆ ಅಂದ್ರೆ ನ್ಯಾಯಾಲಯದ ಮೊರೆ ಹೋಗುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದೆಲ್ಲವೂ ಕೂಡ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಈಗ ಸದ್ಯ ಅವರು ತಪ್ಪು ಅಂದ್ರೆ ಬೇಸಿಕ್ ಅವರ ವಿರುದ್ಧ ಇರುವಂತಹ ಒಂದಷ್ಟು ಸಾಕ್ಷಿಗಳು ಮತ್ತೆ ಅವರು ಎಸಗಿರುವಂತಹ ಒಂದು ಕೃತ್ಯದ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಆರೋಪದ ಹಿನ್ನೆಲೆಯಲ್ಲಿ ಈಗ ಸದ್ಯ ಅವರು ಜೈಲಿನಲ್ಲಿ ಇರುವಂತದ್ದು. ಜೈಲಿನಲ್ಲಿ ಇದ್ದಷ್ಟು ದಿನ ಅವರಿಗೆ ಬೇಕಾದಂತಹ ಅವರಿಗೆ ನೀಡಲಾಗುವಂತಹ ಫೆಸಿಲಿಟೀಸ್ ಗಳಲ್ಲೇ ಅವರು ಬದುಕನ್ನ ಮಾಡಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ಬಿಟ್ಟು ಬೇರೆ ರೀತಿಯಾದಂತಹ ವಿಶೇಷ ಸೌಲಭ್ಯಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಜೈಲು ಅಂತ ಅನಿಸಿಕೊಳ್ಳೋದಿಲ್ಲ. ಜೈಲಿಗೆ ಹೋಗೋದೇ ಒಂದು ಶಿಕ್ಷೆಯನ್ನ ಅನುಭವಿಸೋದಕ್ಕೆ. ಆದ್ರೆ ಇಲ್ಲಿ ಬೇರೆ ಬೇರೆ ಫೆಸಿಲಿಟೀಸ್ಗಳು ತಮಗೆ ಬೇಕಾದಂತಹ ಒಂದು ವಸ್ತುಗಳನ್ನು ತರಿಸಿಕೊಂಡ್ರೆ ಹೊರಗಿನ ಪ್ರಪಂಚಕ್ಕೂ ಜೈಲು ಪ್ರಪಂಚಕ್ಕೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರೋದಿಲ್ಲ. ಹೀಗಾಗಿ ಈ ಒಂದು ಜೈಲಿನಲ್ಲಿ ಯಾವ ರೀತಿ ನಿಯಮವನ್ನ ರೂಪಿಸಲಾಗಿದೆಯೋ ಮತ್ತು ಈ ಜೈಲಾಧಿಕಾರಿಗಳು ಯಾವ ನಿಯಮವನ್ನ ಒಬ್ಬ ಕೈದಿಯ ಮೇಲೆ ಅಪ್ಲೈ ಮಾಡ್ತಾರೋ ಅದನ್ನ ಅವರು ಅನುಭವಿಸಬೇಕು ಮತ್ತು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಈ ಒಂದು ಸಂಬಂಧಿತ ಈಗ ಒಂದೊಂದಾಗಿಯೇ ಬೇಡಿಕೆಗಳನ್ನ ಇಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ನ್ಯಾಯಾಲಯವನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವರಿಗೆ ಫೆಸಿಲಿಟಿ ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಅಂದ್ರೆ ಸೂಚನೆಯನ್ನು ಕೂಡ ಕೊಡ್ತಾರೆ. ಈಗ ಪವಿತ್ರ ಗೌಡ ಅವರ ಅರ್ಜಿ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗಿದೆ. ಬಹುತೇಕ ಇಲ್ಲಿಯವರೆಗೆ ಜೈಲಿನ ಮ್ಯಾನ್ಯುವಲ್ ಏನಿದೆಯೋ ಅದನ್ನ ಮಾತ್ರ ಫೆಸಿಲಿಟೀಸ್ ಗಳನ್ನ ಕೊಡ್ಲಾಗ್ತಾ ಇರುವಂತದ್ದು. ಈಗ ಸದ್ಯ ಪವಿತ್ರ ಗೌಡರ ಬೇಡಿಕೆಗೆ ನ್ಯಾಯಾಲಯ ಯಾವ ರೀತಿಯಾದಂತಹ ಒಂದು ಸೂಚನೆಯನ್ನ ಕೊಡುತ್ತೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಒಂದು ಮೂಲಗಳ ಪ್ರಕಾರ ಯಾವುದೇ ರೀತಿಯಾದಂತಹ ಬೇಲ್ ಅಂದ್ರೆ ಅವರಿಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಕೊನೆಗೆ ಯಾವಾಗ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕುತೂಹಲಕ್ಕೆ ಈಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸಂಪೂರ್ಣವಾದಂತಹ ಒಂದು ಪ್ರಹಸನಕ್ಕೆ ತೆರೆ ಬೀಳಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಒಂದು ಟ್ರಯಲ್ ನ ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಕೂಡ ಮುಗಿಬೇಕಾಗುತ್ತೆ. ಅಲ್ಲಿಯವರೆಗೂ ದರ್ಶನ್ ಅವರು ಈ ಒಂದು ವಿಚಾರಣೆ ದಿನ ಖೈದಿಯಾಗಿ ಜೈಲಿನಲ್ಲೇ ಇರಬೇಕಾಗುತ್ತೆ ಮತ್ತು ಪವಿತ್ರ ಗೌಡ ಅವರು ಕೂಡ ಈಗ ಕೊಟ್ಟಿರುವಂತಹ ಒಂದು ಏನು ಫೆಸಿಲಿಟೀಸ್ ಇದೆ ಆ ಫೆಸಿಲಿಟೀಸ್ ನಲ್ಲೇ ಅವರು ಬದುಕು ಕಟ್ಕೊಳ್ಬೇಕಾಗುತ್ತೆ ಮತ್ತು ಉಳಿದ ಕೈದಿಗಳ ಜೊತೆಯೇ ಇಂಟರಾಕ್ಟ್ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರೋಸೆಸ್ ಗಳು ನಡೆಯುತ್ತೆ ಅನ್ನೋದ್ರ ಮೇಲೆ ಇವರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ಈ ಒಂದು ಪ್ರಕರಣವನ್ನ ಶೀಘ್ರವಾಗಿ ಏನಿದೆ ಅಂದ್ರೆ ಶೀಘ್ರವಾಗಿ ಪರಿಹಾರವನ್ನ ಮಾಡಿ ಅಂದ್ರೆ ಒಂದು ತೀರ್ಪನ್ನು ಕೊಡಿ ಈ ಒಂದು ಪ್ರಕರಣಕ್ಕೆ ಅಂತ ಹೇಳಿ. ಹೀಗಾಗಿ ಏನಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಗ ಒಂದು ಡೇಟ್ಸ್ ಗಳನ್ನ ಕೊಡುವಂತಹ ಮುಖಾಂತರ ಕೆಲವೊಂದು ಸಾಕ್ಷಿಗಳನ್ನ ಒಂದು ವಿಚಾರಣೆ ನಡೆಸುವಂತಹ ಮುಖಾಂತರ ಈಗಾಗಲೇ ಅತಿ ಶೀಘ್ರದಲ್ಲಿ ಮುಗಿಸುವಂತಹ ಒಂದು ಪ್ರಯತ್ನವನ್ನ ನ್ಯಾಯಾಲಯ ಕೂಡ ಮಾಡ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಅಂತ್ಯ ಸದ್ಯದ ಮಟ್ಟಿಗೆ ಇಲ್ಲದಿದ್ರು ಕೂಡ ಈಗ ದರ್ಶನ್ಗೆ ಬೇಕಾಗುವಂತಹ ಒಂದಷ್ಟು ಬೇಡಿಕೆಗಳೇನಿದೆ ಬೇಡಿಕೆಗಳಾಗಿರಬಹುದು ಅವರು ಕೇಳುವಂತಹ ಒಂದು ವಸ್ತುಗಳಾಗಿರಬಹುದು ಎಲ್ಲವನ್ನು ಕೂಡ ಕೊಡುವಂತಹ ಒಂದು ಸ್ಥಿತಿಯನ್ನ ಮಾಡುವಂತಹ ಸೂಚನೆಯನ್ನ ಈಗಾಗಲೇ ಜೈಲು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.